ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಹಮ್ಮಿಕೊಂಡಿರುವಂತಹ ಐತಿಹಾಸಿಕವಾದ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಗೌರವ ಸಾನ್ನಿಧ್ಯ ಹಾಗೂ ನಾಯಕತ್ವವನ್ನು ವಹಿಸಿಕೊಂಡಿರುವ ಕನ್ನಡದ ಧ್ವನಿ ಗೌರವಾನ್ವಿತ ಶ್ರೀ ಪ್ರವೀಣ್ ಕುಮಾರ್ ಶೆಟ್ಟಿ ಅವರೇ, ದಾವಣಗೆರೆ ಜಿಲ್ಲೆಯಲ್ಲಿ ಈ ಒಂದು ಸಂಘಟನೆಗಾಗಿ ಅಹೋರಾತ್ರಿ ದುಡಿಯುತ್ತಿರುವ ಅದರ ತಂಡದ ಅಧ್ಯಕ್ಷತೆಯನ್ನು ವಹಿಸಿರುವ ಜಿಲ್ಲಾಧ್ಯಕ್ಷರಾದ ಶ್ರೀ ಜಮನಹಳ್ಳಿ ನಾಗರಾಜ್ರವರೇ, ಜಿಲ್ಲಾ ಕಾರ್ಯಾಧ್ಯಕ್ಷರು ನನ್ನ ಆತ್ಮೀಯರೂ ಆದ ಶ್ರೀ ಸೈಯದ್ ನಜೀರ್ ರವರೇ, ಅದೇ ರೀತಿ ಗೌರವಾನ್ವಿತರಾದ ಎಲ್ಲ ನಾಯಕರುಗಳ ಇರುವಿಕೆಯನ್ನ ಗೌರವಿಸುತ್ತಾ ಗುರುತಿಸುತ್ತಾ ದೀರ್ಘವಾದಂತಹ ಮಾತಿನ ಸಮಯ ಇದಲ್ಲ. ಒಂದೆರಡು ವಿಚಾರಗಳನ್ನ ಮಾತ್ರ ಈ ಸಂದರ್ಭ ಹೇಳಿ ಮಾತಿಗೆ ವಿರಾಮ ಮಾಡ್ತಾ ಇದ್ದೇನೆ. ಕರ್ನಾಟಕ ರಾಜ್ಯೋತ್ಸವದ ಈ ಒಂದು ಸುಂದರವಾದ ಸಂದರ್ಭದಲ್ಲಿಯೇ ನಾಡಗೀತೆಗೆ ಶತವರ್ಷಗಳು ಸಲ್ಲುವಂತಹ ಸಂದರ್ಭ. ಅದನ್ನ ರಚನೆ ಮಾಡಿದ ಕನ್ನಡದ ಪ್ರೌಢ ಕವಿ, ಅಭಿಮಾನ ಕವಿ, ವಿಶ್ವಕವಿ ಕುವೆಂಪುರವರು ಹೇಳಿದ ಹಾಗೆ, ಕನ್ನಡ ಏನೇ ಕುಣಿದಾಡುವುದೆನ್ನದೆ ಕನ್ನಡ ಏನೇ ಕಿವಿ ನಿಮಿರುವುದು, ಕಾಮನ ಬಿಲ್ಲನ್ನು ಕಾಣುವ ಕವಿಯಲು ತೆಕ್ಕನೆ ಮೈ ಮರೆಯುವುದು ಎಂದು ಅವರು ಹಾಡಿದ ಹಾಗೆ, ಕನ್ನಡ ಅನ್ನುವ ಪದಕ್ಕೆ, ಕರ್ನಾಟಕ ಅನ್ನುವ ರಾಜ್ಯಕ್ಕೆ, ಒಂದು ವೇಳೆ ಕರ್ನಾಟಕ ಅನ್ನುವ ರಾಜ್ಯದ ಹೆಸರು ಸಂಸ್ಥಾಪನೆಯಾಗಿ ವರ್ಷಗಳು ಮಾತ್ರ ಸಂದಿರಬಹುದು, ಶತಮಾನಗಳ ಇತಿಹಾಸ ಮಾತ್ರ ಅದಕ್ಕಿರಬಹುದು. ಆದರೆ ಕರ್ನಾಟಕದ ಭವ್ಯವಾದ ಒಂದು ಪರಂಪರೆ ಇದೆ, ಉದಾತ್ತವಾದ ಒಂದು ಪರಂಪರೆ ಇದೆ, ಸ್ನೇಹವಾದ ಒಂದು ಸಂಸ್ಕೃತಿ ಇದೆ. ಆ ಸಂಸ್ಕೃತಿಗಳಿಗೆ ಶತಮಾನಗಳ ಇತಿಹಾಸವಿದೆ ಎಂದು ಈ ಸಂದರ್ಭ ಹೇಳಲಿಕ್ಕೆ ಬಯಸುತ್ತಾ ಇದ್ದೇನೆ. ಆರಂಭಿಕರಾಗಿ ಮಾತನಾಡಿದ ಗೌರವಾನ್ವಿತ ಸ್ವಾಮೀಜಿಯವರು ಒಂದೆರಡು ವಿಚಾರಗಳನ್ನು ಹೇಳಿದಾಗ ನನಗೆ ಈ ಕನ್ನಡ ನಾಡಿನ ಅದ್ಭುತವಾದ ನಿನ್ನೆಗಳ ಶತಮಾನದತ್ತ ನನ್ನ ಮನಸ್ಸು ಓಡಿ ಹೋಯಿತು. ರಕ್ಷಣೆಯನ್ನು ಬೇಡಿ ಓಡಿ ಬಂದವರೆಲ್ಲವರನ್ನೂ ಕೂಡ ಕರ್ನಾಟಕದ ಪುಣ್ಯ ನೆಲವು ತನ್ನವರೆಂದು ತನ್ನ ತೋಳ ತೆಕ್ಕೆಯಲ್ಲಿ ತಬ್ಬಿಕೊಂಡು ಸ್ವೀಕರಿಸಿದಂತಹ ಉದಾತ್ತವಾದ ಚರಿತ್ರೆಯಾಗಿದೆ ನಮಗೆ ಹೇಳಲಿಕ್ಕಿರುವಂತಹದ್ದು. ಆದರೆ ಚಂದ್ರಗುಪ್ತ ಮೌರ್ಯನ ಕಾಲದಿಂದಲೂ ಈ ಒಂದು ಉದಾತ್ತವಾದ ಪರಂಪರೆ ನಡೆದುಕೊಂಡು ಬಂದಿದೆ. ನಿಮಗೆ ಗೊತ್ತಿರಬಹುದು, ಅವತ್ತು ಒಂದು ವೇಳೆ ಚೋಳರ ಕಾಟದಿಂದ ಅತ್ಯಂತ ಹೆಚ್ಚು ತೊಂದರೆಗೀಡಾದಂತಹ ರಾಮಾನುಜರಿಗೆ ಹೊಯ್ಸಳ ದೊರೆಗಳು ಆಶ್ರಯವನ್ನು ನೀಡಿದರು. ಅದೇ ರೀತಿ ಕನ್ನಡ ಜನರ ಸಹಿಷ್ಣುತೆ ಹಾಗೂ ಪರೋಪಕಾರಗಳ ಶ್ರೀಮಂತವಾದ ಭವ್ಯವಾದ ಉದಾಹರಣೆಯಾಗಿ ಇವತ್ತು ಕೂಡ ಶ್ರವಣ ಬೆಳಗೊಳ ನಿಂತಿದೆ ಎಂದು ನನ್ನ ಪ್ರೀತಿಯ ಸಹೃದಯರಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಿಮಗೆ ಗೊತ್ತಿರಬಹುದು, ಮರಾಠ ಸರದಾರರು, ಅವರ ಮರಾಠದ ಕೆಲವೊಂದು ಸೈನಿಕರು ಈ ನಾಡಿನ ಉದಾತ್ತವಾದ ಶೃಂಗೇರಿಯ ಶಂಕರಾಚಾರ್ಯರ ಮಠವನ್ನ ದೋಚಿದಾಗ ಅದನ್ನ ಪುನರ್ ಪ್ರತಿಷ್ಠಾಪನೆ ಮಾಡಿದ್ದು ಕನ್ನಡಿಗರಾದಂತಹ ಟಿಪ್ಪು ಸುಲ್ತಾನ್ ಆಗಿದ್ದರು ಎಂದು ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸುತ್ತಾ ಇದ್ದೇನೆ. ಈ ರೀತಿ ಕರ್ನಾಟಕದ ಭವ್ಯವಾದ ಪರಂಪರೆ ಏನು ಅಂತ ಕೇಳಿದರೆ, ಅನ್ಯಾಯಕ್ಕೆ ಅದೇ ರೀತಿ ಅಕ್ರಮಕ್ಕೆ ಬಲಿಯಾದವರ ಅವರ ಕಷ್ಟಗಳಿಗೆ, ಕಾರ್ಪಣ್ಯಗಳಿಗೆ ಅತ್ಯಂತ ರೀತಿಯ ಪ್ರೀತಿಯಿಂದ ಉದಾತ್ತವಾಗಿ ಸ್ವೀಕರಿಸಿದಂತಹ ಭವ್ಯವಾದ ಸಂಸ್ಕೃತಿಯಾಗಿದೆ ಕನ್ನಡದ್ದು. ಹಾಗಾಗಿಯೇ ಅಲ್ಲಾಮ ಇಕ್ಬಾಲರ ಮಾತು ಅತ್ಯಂತ ಹೆಚ್ಚು ಯೋಗ್ಯವಾಗುವಂತಹದ್ದು ಕನ್ನಡದ ಭೂಮಿಗಾಗಿದೆ. ಯುನಾನುವ ಮಿಸ್ರುವ ರೋಮ ಸಬ್ಮಿಟ್ ಗೆ ಜಹಾನ್ ಸೆ ಅಬ್ ತಕ್ ಮಗರ್ ಹೇ ಬಾಕಿ ನಮೋ ನಿಸಾನ್ ಹಮಾರ, ನಮೋ ನಿಸಾನ್ ಹಮಾರ. ಎಲ್ಲ ಸಂಸ್ಕೃತಿಗಳು ಕೂಡ, ಎಲ್ಲ ಆಚಾರ ವಿಚಾರಗಳು ಕೂಡ, ಯುನಾನ್ನ ಸಂಸ್ಕೃತಿ ಇರಬಹುದು, ಗ್ರೀಕಿನ ಸಂಸ್ಕೃತಿ ಇರಬಹುದು, ಮೆಸೋಟಿಯಂ ಸಂಸ್ಕೃತಿಗಳಿರಬಹುದು, ಅವೆಲ್ಲವೂ ಕೂಡ ವೇಗವಾಗಿ ಉರುಳುವ ಕಾಲಚಕ್ರದಡಿಯಲ್ಲಿ ಬಿದ್ದು ಸ್ಮಶಾನಕ್ಕೆ ಎಸೆಯಲ್ಪಡೆಯುವಾಗ ಎಂದೆಂದು ಶಾಶ್ವತವಾಗಿ ಉಳಿಯುವ ಸಂಸ್ಕೃತಿ ಏನು ಅಂತ ಹೇಳಿದರೆ ಅದು ಕನ್ನಡ ನಾಡಿನ ಸಂಸ್ಕೃತಿ ಎಂದು ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಪ್ರೀತಿಯ ಮಿತ್ರರೇ, ದೀರ್ಘವಾಗಿ ನಾನು ಹೇಳಲಿಕ್ಕೆ ಬಯಸ್ತಾ ಇಲ್ಲ. ಒಂದು ಉದಾಹರಣೆಯನ್ನು ಮಾತ್ರ ನೀವು ನೋಡಿ. ಯಾರಾಗಬೇಕು ಕನ್ನಡ ಸಂಸ್ಕೃತಿಯ ವಕ್ತಾರರು? ಇವತ್ತು ಮಲಿನಸವಾದ ರಾಜಕೀಯ ಸಂಸ್ಕಾರದ ಮುಂದೆ ಅಥವಾ ಗದ್ದುಗೆಗೆ ಬೇಕಾಗಿ ಅತ್ಯಂತ ಮರಣವಾಗಿರುವಂತಹ ರಾಜಕೀಯ ವ್ಯವಸ್ಥೆಯ ಮುಂದೆ
ಕರ್ನಾಡಿನ ಉದಾತ್ತವಾದ ರಾಜಕೀಯ ಪರಂಪರೆಯನ್ನ ಈ ದೇಶದುದ್ದಕ್ಕೂ ಹೇಳಬೇಕಾದ ಅನಿವಾರ್ಯತೆ ಇದೆ ಎಂದು ನಾನು ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾಡೋಡಿ ಕೃಷ್ಣರಾಜರ ಆ ಕಾಲದಲ್ಲಿದ್ದಂತಹ ದಿವಾನರಾಗಿದ್ದರು ವಿಶ್ವೇಶ್ವರಯ್ಯರವರು. ವಿಶ್ವೇಶ್ವರಯ್ಯರವರನ್ನ ದಿವಾನ ಅನ್ನೋ ಉನ್ನತವಾದ ಹುದ್ದೆಗೆ ಏರಿಸುವಂತಹ ಸಂದರ್ಭ ಆ ಅರಸರ ನಾಲ್ವಡಿ ಕೃಷ್ಣದೇವರಾಜರು ಅವರನ್ನು ಕರೆದುಕೊಂಡು ವಿಶ್ವೇಶ್ವರಯ್ಯರವರನ್ನ ಕರೆದುಕೊಂಡು ಉನ್ನತವಾದ ದಿವಾನ ಹುದ್ದೆಗೆ ನಾನು ನಿಮಗೆ ಪದವಿಯನ್ನು ಕೊಡುತ್ತಾ ಇದ್ದೇನೆ ಅಂತ ಹೇಳುವಾಗ ಆಗ ಒಪ್ಪುವುದಕ್ಕೆ ಅವರು ಸಿದ್ಧವಾಗಿಲ್ಲ. ಅವರು ಎಲ್ಲಿಗೆ ಹೋದರು ಅಂತ ಗೊತ್ತಾ? ಅತಿ ದೊಡ್ಡ ಮಂತ್ರಿ ಪೋಸ್ಟ್ ಆಗಿದೆ ಅದು ದಿವಾನ ಹುದ್ದೆ ಅನ್ನುವಂತಹದ್ದು. ಆದರೆ ಅವರು ತನ್ನನ್ನು ಬೆಳೆಸಿದಂತಹ ತಾಯಿಯ ಕಾಲಡಿಯಲ್ಲಿ ಬಿದ್ದುಕೊಂಡು ಹೇಳ್ತಾರೆ, ಓ ಮಹಾಮಾತೆಯವರೇ, ನೀವು ಆಶೀರ್ವಾದ ಮಾಡುವ ತನಕ ನಾನು ಆ ಹುದ್ದೆಯನ್ನು ಸ್ವೀಕರಿಸಲು ಸಿದ್ಧವಾಗುವುದಿಲ್ಲ. ಇದಾಗಿದೆ ಸ್ವಾಮೀಜಿಯವರು ಆರಂಭಿಕ ಭಾಷಣದಲ್ಲಿ ಹೇಳಿದ್ದು. ನೀವು ಕನ್ನಡ ಭಾಷೆಯನ್ನು ಕಲಿಸಿ ಆ ಮೂಲಕ ಬೆಳೆಸಿದಾಗ ನಾಳೆ ಡಾಕ್ಟರ್ ಅಲ್ಲ ಪ್ರಧಾನಮಂತ್ರಿಯಾಗಿದ್ದರೂ ಕೂಡ ಅವರು ತಾಯಿಯ ಕಾಲಡಿಯಲ್ಲಿ ಬರುವಂತಹ ಒಂದು ಉದಾತ್ತವಾದ ಸಂಸ್ಕೃತಿಯಾಗಿದೆ ಕರುನಾಡಿನ ಸಂಸ್ಕೃತಿ ಎಂದು ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮುಗಿದಿಲ್ಲ. ಆ ಸಂದರ್ಭದಲ್ಲಿ ವಿಶ್ವೇಶ್ವರಯ್ಯರವರಿಗೆ ಎಲ್ಲಾ ರೀತಿಯ ಆಶೀರ್ವಾದವನ್ನ ಆ ತಾಯಿ ಕೊಟ್ಟಾಗ ತಾಯಿಯಲ್ಲಿ ವಿನಮ್ರವಾಗಿ ವಿನಂತಿ ಮಾಡುತ್ತಾ ವಿಶ್ವೇಶ್ವರಯ್ಯರವರು ಹೇಳಿದ ಒಂದು ಮಾತು ಇದೆ. ಅಮ್ಮ, ಓ ನನ್ನ ಮಾತೆಯವರೇ, ತಾವು ಒಂದು ಮಾತು ಹೇಳಿದರೆ ಆ ಆದೇಶವನ್ನು ಒಮ್ಮೆಯೂ ಕೂಡ ಸಾಕ್ಷ ತಪ್ಪದೆ ಪಾಲಿಸದಿರಲಿಕ್ಕೆ ನನ್ನಿಂದ ಸಾಧ್ಯವಿಲ್ಲ. ಹಾಗಾಗಿ ತಾವು ನಾನು ಈ ದಿವಾನ ಹುದ್ದೆಯನ್ನ ಅಲಂಕರಿಸಬೇಕಾದರೆ ನೆನಪಿಟ್ಟುಕೊಳ್ಳಿ, ರಾಜಕೀಯ ನಾಯಕರೇ, ತಮಗೆ ಅಧಿಕಾರದ ಗದ್ದುಗೆ ಬಂದಾಗ ಸ್ವಜನ ಧರ್ಮದವರನ್ನ, ಸ್ವಜನ ಜಾತಿಯವರನ್ನ, ಸ್ವಜನ ಕುಟುಂಬದವರನ್ನ ಮಾತ್ರ ನೋಡಿಕೊಳ್ಳುವ ಪರಿಪಾಠ ಯಾವುದಾದರೂ ಕರ್ನಾಟಕದ ರಾಜಕೀಯ ನಾಯಕರಿಗಿದ್ದರೆ ನೀವು ಯಾವ ಭವ್ಯ ಪರಂಪರೆಯ ವಾರಿಸುದಾರರು ಅಂತ ಈ ವೇದಿಕೆಯಲ್ಲಿ ನಾವು ನಿಮಗೆ ತಿಳಿಸಿಕೊಡಬೇಕಾಗುತ್ತದೆ. ವಿಶ್ವೇಶ್ವರಯ್ಯರವರು ಅವತ್ತು ದಿವಾನ ಹುದ್ದೆಗೆ ಏರುವಾಗ ತನ್ನ ತಾಯಿಯಲ್ಲಿ ಹೇಳಿದರು, ಓ ಮಹಾಮಾತೆಯವರೇ, ತಾವು ಯಾವುದಾದರೂ ಒಂದು ನಿರ್ದೇಶನವನ್ನು ಕೊಡುವುದಾದರೆ ಅದನ್ನು ಪಾಲಿಸದಿರಲಿಕ್ಕೆ ನನಗೆ ಸಾಧ್ಯವಿಲ್ಲ. ಆದರೆ ಇವತ್ತು ನಾನು ರಾಜಧರ್ಮ ಅನ್ನುವ ಯಾವುದೇ ಧರ್ಮ, ಜಾತಿ, ವರ್ಗ, ವರ್ಣ, ಕುಟುಂಬಗಳ ಭೇದ ಭಾವವಿಲ್ಲದೆ ಇಡೀ ನಾಡಿನ ಸಮಸ್ತ ಜನರಿಗೆ ಸೇವೆ ಮಾಡಬೇಕಾದ ದಿವಾನ ಹುದ್ದೆಯನ್ನು ಅಲಂಕರಿಸುತ್ತಾ ಇದ್ದೇನೆ. ಆ ಹುದ್ದೆಯನ್ನು ಅಲಂಕರಿಸಬೇಕಾದರೆ ತಾಯಿಯಾದ ನೀವು ನನಗೆ ಒಂದು ಧೈರ್ಯ ಕೊಡಬೇಕು. ತಾವು ಯಾವುದೇ ಒಬ್ಬ ವ್ಯಕ್ತಿಗೂ ಕೂಡ ಶಿಫಾರಸು ಮಾಡುವುದಿಲ್ಲ, ರೆಕಮೆಂಡ್ ಮಾಡುವುದಿಲ್ಲ ಅಂತ ನೀವು ನನಗೆ ಧೈರ್ಯ ಕೊಟ್ಟರೆ ಮಾತ್ರ ನಾನು ಆ ಪದವಿಯನ್ನು ಸ್ವೀಕರಿಸುತ್ತೇನೆ ಅಂತ ವಿಶ್ವೇಶ್ವರಯ್ಯರವರು ಹೇಳಿದರು. ಆ ಸಂದರ್ಭದಲ್ಲಿ ಆ ಮಹಾಮಾತೆಯಾದ ವಿಶ್ವೇಶ್ವರವರ ತಾಯಿ ತನ್ನ ಕುಟುಂಬದವರನ್ನ, ಆಪ್ತ ಬಳಗವನ್ನ ಕರೆದುಕೊಂಡು ಹೇಳಿದರು, ನೋಡಿ, ನನ್ನ ಮಗ ಇವತ್ತು ಈ ರಾಜ್ಯದ ಅತಿ ದೊಡ್ಡ ಹುದ್ದೆಯನ್ನು ಅಲಂಕರಿಸುತ್ತಾರೆ. ಆ ಮಾತ್ರಕ್ಕೆ ನಾಳೆ ನನ್ನ ಬಳಿ ಬಂದು ನೀವು ಯಾವುದೇ ರೀತಿಯ ಶಿಫಾರಸು ಮಾಡಬಾರದು ಅಂತ ಹೇಳಿದರು. ಹಾಗಾಗಿ ವಿಶ್ವೇಶ್ವರಯ್ಯರವರು ತಾಂತ್ರಿಕ ಕರ್ನಾಟಕವನ್ನ ಭವ್ಯಗೊಳಿಸಿದ ಆ ವಿಶ್ವೇಶ್ವರಯ್ಯರವರು ಅವತ್ತು ಕೊನೆಗೂ ಕೂಡ ಕರ್ನಾಟಕದ ಹಳ್ಳಿಗಳಿಗೆ ಸುತ್ತುವಾಗ ರಾಜಕೀಯ ಅಥವಾ ರಾಜ್ಯದ ಅಗತ್ಯಕ್ಕೆ ಮಾತ್ರ ಈ ನಾಡಿನ ಖಜಾನೆಯ ಮೇಲದ ವ್ಯಕ್ತಿಯನ್ನು ಬಳಸುತ್ತಾ ಇದ್ದರು. ವೈಯಕ್ತಿಕವಾದ ಅಗತ್ಯ ಬಂದರೆ ತನ್ನ ಪರ್ಸನಲ್ ಆಗಿರುವ ಖರ್ಚನ್ನು ಬಳಸುತ್ತಾ ಇದ್ದರು ಅಂತ ಹೇಳಿದರೆ ಇದಾಗಿದೆ ಈ ನಾಡು ಕಂಡ ಉದಾತ್ತವಾದ ಪರಂಪರೆ ಎಂದು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿ ನೀವು ಕೇಳಿರಬಹುದು, ಮೊಹಮ್ಮದ್ ಗವಾನ್ ಅಂತ ಆದಿಲ್ ಶಾಹಿ ಕಾಲದೊಬ್ಬ ಪ್ರಧಾನಮಂತ್ರಿ. ಒಂದು ವೇಳೆ ಅವರ ಪುಟವನ್ನ, ಬಾಪೂರ್ ಅವರ ಕನ್ನಡದ ಕಂಪು ಅನ್ನುವ ಪುಸ್ತಕವನ್ನ ನನ್ನ ಪ್ರೀತಿಯ ವಿದ್ಯಾರ್ಥಿ ಮಿತ್ರರಲ್ಲಿ ಓದಬೇಕು. ಅದರಲ್ಲಿ ಹೇಳಲಾಗುತ್ತದೆ, ಮೊಹಮ್ಮದ್ ಗವಾನಿಗೆ ಸರಿಸಮಾನವಾದ ಒಬ್ಬ ಪ್ರಧಾನಮಂತ್ರಿಯನ್ನ ಈ ನಾಡು ಕಂಡಿಲ್ಲ ಅಂತ ಹೇಳುತ್ತೆ. ನಾನು ಮಾತನ್ನು ಕೊನೆಗೊಳಿಸ್ತಾ ಇದ್ದೀನಿ, ಇದು ಕೊನೆಯ ಮಾತು. ಈ ಕೊನೆಯದಾಗಿ ಮೊಹಮ್ಮದ್ ಗವಾನ ಅವರು ಅವತ್ತು ತನ್ನ ರಾಜನ ತಪ್ಪು ಕಲ್ಪನೆಯಿಂದ ಆನೆಯಡಿಯಲ್ಲಿ ಸಿಲುಕಿ ದಾರುಣವಾಗಿ ಮರಣವಾದಾಗ ಅವರ ಮನೆಯಲ್ಲಿ ಹೋಗಿ ನೋಡಿದಾಗ ಖಾಲಿ ಸಿಕ್ಕಿದ್ದು ಕೇವಲ ತಾನು ಬಳಸಿದ ಚಾಪೆ ಮಾತ್ರವಾಗಿತ್ತು, ಇನ್ನು ಯಾವುದೇ ಸಂಪತ್ತನ್ನು ಬಳಸಿಲ್ಲ. ಹಾಗಾಗಿ ನಾನು ನನ್ನ ಮಾತನ್ನು ಕೊನೆಗೊಳಿಸುವಂತಹ ಈ ಸಂದರ್ಭದಲ್ಲಿ ಸಹೃದಯ ಹಿತರಕ್ಷಣಾ ವೇದಿಕೆಯಲ್ಲಿ ಹೇಳಲಿಕ್ಕಿರುವಂತಹದ್ದು, ಕರ್ನಾಡಿನ ರಕ್ಷಣೆಯನ್ನ ಮಾಡಬೇಕಾದರೆ, ಕರುನಾಡಿನ ಹಿತವನ್ನ ಮಾಡಬೇಕು ಬೇಕಾದರೆ ಮಾನವನನ್ನ ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ವಿದ್ಯಾವಿನಯ ಸಂಪನ್ನೆ ಬ್ರಹ್ಮಣೆ ಗವಿಯ ಹಸ್ತಿನಿ ಅಂತ ಭಗವದ್ಗೀತೆ ಹೇಳಿದ ಹಾಗೆ ದೈವೀಯ ಧರ್ಮದ ಮೂಲವಯ್ಯ, ದೈವರಲ್ಲಿ
ಸರ್ವ ಪ್ರಾಣಿ ಪಕ್ಷಿಗಳೆಲ್ಲವುಗಳಲ್ಲಿ ಅಂತ ಕರುನಾಡಿನ ಬಸವಣ್ಣನವರು ಕಲಿಸಿದ ಹಾಗೆ ಉದಾತ್ತವಾದ ಸರ್ವರನ್ನು ಸಮಭಾವನೆಯಿಂದ ಕಾಣುವ ಉತ್ತಮವಾದ ಪರಿಪಾಲನಾ ಸಂಸ್ಕೃತಿ ನಮ್ಮದಾಗಲಿ ಎಂದು ಮಾತ್ರ ಹೇಳುತ್ತಾ ಜೈ ಹಿಂದ್, ಜೈ ಕರ್ನಾಟಕ.